ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮಚ್ ಅವೈಟೆಡ್ ಮತ್ತು ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಿದ್ದಂಥ ಟ್ರಿಪ್ಗೆ ಹೊರಟಿದ್ದೀವಿ, ಸಕ್ರೆಬೈಲ್ ಕಡೆಗೆ. ಸಿಟಿ ಲೈಫಿಂದ ಸ್ವಲ್ಪ ಬ್ರೇಕ್ ಬೇಕು ಅಂದ್ರೆ ಈ ತರ ನೇಚರ್ ಟ್ರಿಪ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವು ಎಷ್ಟೇ ಬೇಗ ಮನೆ ಬಿಟ್ಟರು ಕೂಡ ತುಮಕೂರು ರೀಚ್ ಆಗೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಆಗೋಗಿತ್ತು. ಅದಕ್ಕೆ VRL ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು, ನೀಟ್ ಪ್ಲೇಸ್ ಮತ್ತೆ ಬೇಗ ಸರ್ವಿಸ್ ಕೊಟ್ರು, ಮತ್ತು ಟ್ರಾವೆಲರ್ಸ್ಗೂ ಸೂಟೇಬಲ್ ಇದು. ಮೆನು ಕೂಡ ವಿಡಿಯೋನಲ್ಲಿ ಆಡ್ ಮಾಡಿದ್ದೀನಿ, ನೀವು ನೋಡಿ ನೆಕ್ಸ್ಟ್ ಟೈಮ್ ಜರ್ನಿ ಪ್ಲಾನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ರೋಡ್ನ ಎರಡೂ ಸೈಡ್ ಎಷ್ಟು ಗ್ರೀನರಿ ಇದೆ ನೋಡಿ. ನಾವು ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅಲ್ಲಿ ಸ್ಟೇ ಬುಕ್ ಮಾಡಿದ್ವಿ. ಇಲ್ಲಿ ಚೆಕ್ ಇನ್ ಬಂದು 1 PM ಅಂಡ್ ಚೆಕ್ಔಟ್ ನೆಕ್ಸ್ಟ್ ಡೇ 11 AM ಅಂತ ಹೇಳಿದ್ರು. ಇದು ಆಲ್ಮೋಸ್ಟ್ ಎಲ್ಲ JLR ಪ್ರಾಪರ್ಟೀಸ್ ಅಲ್ಲೂ ಸೇಮ್ ಇರುತ್ತೆ. ಸ್ಟೇ ಜೊತೆಗೆ ಫುಡ್ ಅಂದ್ರೆ ಲಂಚ್, ಡಿನ್ನರ್ ಮತ್ತೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಜೊತೆಗೆ ಎಲಿಫೆಂಟ್ ಇಂಟರಾಕ್ಷನ್ ಮತ್ತೆ ನ್ಯಾಚುರಲಿಸ್ಟ್ ನಮ್ನ ನೇಚರ್ ವಾಕ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಸೈಡ್ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಇದೆ. ಅಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸೋದು, ಅವ್ರ ಎಲಿಫೆಂಟ್ ಇಂಟರಾಕ್ಷನ್ ಅಂತ ಹೇಳ್ತಾರಲ್ಲ ಅದೇ. ರೈಟ್ ಸೈಡ್ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಇದೆ, ಅಲ್ಲಿಗೆ ನಾವು ಹೋಗಿ ಇವತ್ತು ಸ್ಟೇ ಮಾಡ್ತಾ ಇರೋದು. ನಾವು ಚೆಕ್ ಇನ್ ಆಗ್ಬೇಕಾಗಿದ್ದು 1 ಗಂಟೆಗೆ ಮಧ್ಯಾಹ್ನ, ಆದ್ರೆ ನಾವು ಹೋಗೋ ಅಷ್ಟರಲ್ಲಿ 2:15 ಆಗೋಗಿತ್ತು. ಹೋಗಿದ ತಕ್ಷಣ ಫಸ್ಟ್ ಚೆಕ್ ಇನ್ ಮಾಡಿ ಊಟ ಮಾಡೋಣ ಅಂತ ಗೋಲ್ಘರ್ ಕಡೆ ಹೋದ್ವಿ. ಲಂಚ್ ಅಲ್ಲಿ ಚಪಾತಿ, ಸ್ವಲ್ಪ ಕರಿ ವೆರೈಟೀಸ್ ಅಂಡ್ ಟೊಮ್ಯಾಟೊ ರೈಸ್, ಮತ್ತೆ ಡೆಸರ್ಟ್ಗೆ ಪಾಯಸ ಇತ್ತು. ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ಕರಿ ಕೂಡ ಇತ್ತು. ಫಿಶ್ ಕರಿ ಟೇಸ್ಟ್ ಏನೋ ಚೆನ್ನಾಗಿತ್ತು, ಆದ್ರೆ ತುಂಬಾ ಮುಳ್ಳಿದ್ದರಿಂದ ಯಾರು ಅಷ್ಟು ಇಷ್ಟಪಟ್ಟು ತಿನ್ಲಿಲ್ಲ. ಈಗ ನಾವು ನಮ್ಮ JLR ಸಕ್ರೆಬೈಲ್ ಸ್ಟೇನ ಎಕ್ಸ್ಪ್ಲೋರ್ ಮಾಡೋಣ. ಎಂಟರ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಮೇನ್ ಗೇಟ್ ಇಂದ 1 ಕಿಲೋಮೀಟರ್ ಇರ್ಬೋದು. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ಬೋದು ವೆಹಿಕಲ್ ಪಾರ್ಕಿಂಗ್ ಇದೆ. ಅಂಡ್ ಟುವರ್ಡ್ಸ್ ರೈಟ್ ಸೈಡ್ ನಿಮ್ಗೆಲ್ಲ ಕಾಟೇಜಸ್ ಕಾಣಿಸುತ್ತೆ. ಅಂಡ್ ಸ್ಟ್ರೇಟ್ ಆಗಿ ಎಂಟರ್ ಆಗ್ತಿದ್ರೆ ದಟ್ ಇಸ್ ಗೋಲ್ಘರ್ ವೇರ್ ವಿ ಹ್ಯಾವ್ ಫುಡ್, ಲಂಚ್, ಡಿನ್ನರ್, ಕಾಫಿ, ಟೀ ಏನೇ ಆದ್ರೂ ನಾವು ಗೋಲ್ಘರ್ಗೆ ಬರಬೇಕು. ಗೋಲ್ಘರ್ನ ಲೆಫ್ಟ್ ಸೈಡ್ ವುಡನ್ ಕಾಟೇಜಸ್ ಇದೆ, ಟೆಂಟ್ ಕಾಟೇಜಸ್ ಇದೆ. ನಾವು ಒಂದು ವುಡನ್ ಕಾಟೇಜ್, ಒಂದು ಟೆಂಟ್ ಕಾಟೇಜ್ ಅಂಡ್ ಒಂದು ಡಾರ್ಮಿಟರಿ ಬುಕ್ ಮಾಡಿದ್ವಿ. ನಾವು ತುಂಬಾ ಜನ ಇದ್ವಿ, ಫ್ಯಾಮಿಲಿ ಟ್ರಿಪ್ ಹೋಗಿದ್ದೆ ಅಂತ. ಸೊ ಹೀಗೆ ಸ್ಟ್ರೈಟ್ ನಡ್ಕೊಂಡು ಹೋದ್ರೆ ನೀವು ನೋಡ್ತಿರೋದು ಟೆಂಟ್ ಕಾಟೇಜ್. ಅಂಡ್ ಇದು ಬಂದು ವುಡನ್ ಕಾಟೇಜ್.
So finally here comes the most fun-filled place, dormitory. ಇಲ್ಲಿ 10 bed capacity ಇತ್ತು and this is a place where we had lot of fun. ಸೊ ಊಟ ಆದಮೇಲೆ ಈವ್ನಿಂಗ್ 4:30 ಹಂಗೆ ದೇ ಗೇವ್ ಅಸ್ ಅನ್ ಆಪ್ಷನ್ ಬೋಟಿಂಗ್ ಆರ್ ನೇಚರ್ ವಾಕ್ ಅಂತ. ನಾವು ನೇಚರ್ ವಾಕ್ ಚೂಸ್ ಮಾಡಿದ್ವಿ. ಸೊ ಅವ್ರ ಗೈಡ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ನೋಡಿ ಇದೆಲ್ಲ ನೀರು ಬರ್ತಾ ಇದೆಯಲ್ಲ, ಎವ್ರಿ 3-4 ಕಿಲೋಮೀಟರ್ಗೆ ಒಂದೊಂದು ಬಿಗ್ ಲೇಕ್ ಇದೆ. ಇದೆಲ್ಲ ಓವರ್ಫ್ಲೋ ವಾಟರ್ ಹರ್ಕೊ ಬರ್ತಾ ಇರೋದು ಸರ್. ಮಾರ್ಚ್ ಏಪ್ರಿಲ್ನಲ್ಲಿ ಇದನ್ನು ಡ್ರೈ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ಅನಿಮಲ್ಗಳು ದೊಡ್ಡ ದೊಡ್ಡ ಲೇಕ್ ಹತ್ರ ಅಲ್ಲಿ ಅಂತ ಜಾಗದಲ್ಲಿ ಇರ್ತವೆ. ಮೂರು ಸೈಡ್ ಏನ್ ಮಾಡ್ತಾರೆ, ಕಾಫಿ ಎಸ್ಟೇಟ್ಗಳಲ್ಲಿ ಕಾಫಿ ಹಣ್ಣನ್ನ ತಿಂದ್ಬಿಟ್ಟು ಲದ್ದಿ ಹಾಕಿರುತ್ತಲ್ಲ, ಲದ್ದಿನಲ್ಲಿ ಬೀನ್ಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಸೊ ಇದು ಸ್ಪೆಷಲ್ ಏನಪ್ಪಾ ಅಂದ್ರೆ ಆನೆಗಳಿಗೆ ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟಿದ್ರು ಡೈಜೆಷನ್ ಕೆಪಾಸಿಟಿ ಇಲ್ಲ. ಹಂಗಾಗಿ 30% 40% ಅಷ್ಟೇ ಡೈಜೆಷನ್ ಆಗೋದು, 50-60% ಅಷ್ಟು ವಾಪಸ್ ಬರುತ್ತೆ ಅಷ್ಟೈತಲ್ಲಿ. ಕೆಲವೊಂದು ಕಡೆ ನೋಡಿದ್ದೆ ಸರ್, ಕೇಳಿದ್ದೆ ನಾನು. ಅದು ಒಂದು ವಿಡಿಯೋಲಿ ತಮಿಳ್ನಾಡು ಸೈಡ್ ಒಬ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೆಂಗೆ ಅಂದ್ರೆ, ಈ ತರ ಆನೆ ಮೈ ಉಚ್ಕೊಂಡು ಹೋಗಿರುತ್ತಲ್ಲ ಮಣ್ಣು, ಅದನ್ನ ತಗೊಂಡು ಹಣೆಗೋ ಅಥವಾ ಕೈಗೋ ಹಚ್ಕೊಂಡ್ರೆ ಆನೆ ನಮ್ಮ ಸ್ಮೆಲ್ ಹಿಡಿಯಲ್ಲ ಅಂತ, ಅದ್ರ ಸ್ಮೆಲ್ ಅದಕ್ಕೆ ವಾಪಸ್ ಹೋಗ್ತಾ ಇರುತ್ತೆ. ಎಷ್ಟು ಬುದ್ಧಿವಂತರು ನೋಡಿ. ನಾವು ನೇಚರ್ ವಾಕ್ ಅಂದ್ರೆ ಸಿಂಪಲ್ ಆಗಿ ಫಾರೆಸ್ಟ್ ಅಲ್ಲಿ ನಡ್ಕೊಂಡು ಹೋಗೋದು ಅಂತ ಅನ್ಕೊಂಡಿದ್ವಿ, ಆದ್ರೆ ಅದಕ್ಕೆ ತುಂಬಾ ಚಾಲೆಂಜಸ್ ಇತ್ತು. ಅದರಲ್ಲಿ ಒಂದೇನಂದ್ರೆ ಈ ಲಾಗ್ಸ್ ಮೇಲೆ ನಡ್ಕೊಂಡು ಕ್ರಾಸ್ ಮಾಡ್ಬೇಕಿತ್ತು. ಅದು ಒಂಥರ ಅಡ್ವೆಂಚರಸ್ ಆಗಿ. ಗೈಡ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಮತ್ತೆ ನಮ್ ಕ್ರಾಸ್ ಮಾಡಕ್ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಅದಕ್ಕೆ ನಮ್ಗೇನು ಭಯ ಅಂತ ಅನ್ಸ್ಲಿಲ್ಲ. ಸ್ಪೆಷಲ್ ಸಿಟಿನಲ್ಲಿ ಫರ್ನಿಚರ್ ಎಲ್ಲ ಮಾಡ್ತಾರೆ, ಹಳ್ಳಿಗಳಲ್ಲಿ ಇದನ್ನ ಏನಕ್ಕೂ ಯೂಸ್ ಮಾಡಲ್ಲ. ಸೊ ಇದನ್ನ ಯೂಸ್ ಮಾಡಿದ್ರೆ ಮನೆಯಲ್ಲಿ ಜಗಳ ಆಗತ್ತೆ ಅಂತ, ಅದಕ್ಕೆ ಇದ್ರ ಹೆಸರು ಜಗಳಗಂಟಿ ಮರ ಅಂತ. ಅದನ್ನ ಇದೆ ನೋಡಿ, ಜಗಳ ಗಂಟೆ ತಲೆ ಕೊಚ್ಕೊಂಡು ಜಗಳ ಮಾಡೋರಿಗೆ ಕೊಟ್ಟರೆ ನಿಲ್ಲಿಸ್ತಾರ. ಸಿಟಿಲಿ ಜಗಳ ಗಂಟೆ ಇಲ್ಲ. ಹಳ್ಳಿ ಮರ ಇದು ಮೇಡಮ್, ಇದು ಬೂರ್ಗ ಮರ ಅಂತ ಮೇಡಮ್, ಕೇಳಿದ್ದೀರಾ? ಬೂರ್ಗ ಮೇಡಮ್, ಸ್ವಲ್ಪ ಬೇಗ ಬರಬೇಕು, ಗ್ರೂಪಲ್ಲೇ ಇರಬೇಕು ನೀವು. ಇದು ಬೂರ್ಗ ಮರ ಅಂತ. ಈ ಮರ ನಮ್ಮಲ್ಲಿ ತುಂಬ ಸಾಫ್ಟ್ ವುಡ್ ಮೇಡಮ್. ಇದನ್ನ ನಮ್ಮ ವುಡನ್ ಕಾಟೇಜ್ಗಳಿದೆಯಲ್ಲ, ಆ ಥರ ಕಾಟೇಜ್ಗಳಿಗೆ ಮೈನ್ ಆಗಿ ಈ ಸ್ಟಿಕ್ ಮ್ಯಾಚ್ ಬಾಕ್ಸ್ ಮಾಡ್ತಾರೆ ನೋಡಿ, ಮ್ಯಾಚ್ ಬಾಕ್ಸ್ಗೆ. ಆಮೇಲೆ ಫ್ರೂಟ್ಸ್ ಬಾಕ್ಸ್ ಬರುತ್ತಲ್ಲ ಸರ್, ಡೀಲ್ ವುಡ್ ತರ, ಆ ಥರ ಬಾಕ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಸಿಲ್ವರ್ ಹೋಗ್ತಾರ. ಈ ಸ್ಕಿನ್ ಎಲ್ಲ ಇದೆಯಲ್ಲ, ಈ ಮರದ ಸಿಪ್ಪೆಗಳು, ಇದೆಲ್ಲ ಆನೆಗಳು ಟಸ್ಕಲ್ಲಿ ಕಟ್ ಮಾಡಿ ತಿಂದಿರೋದು. ಎಲಿಫೆಂಟ್ ಒಂದಿನಕ್ಕೆ 250 kg-ಯಿಂದ 300 kg ತನಕ ಫುಡ್ ತಿನ್ನತ್ತೆ ಪರ್ ಡೇ. ಹಾಗಾಗಿ ಎಲ್ಲ ಆನೆಗಳನ್ನು ಕಾಡೊಳಗೆ ಬಿಟ್ಟು ಬಿಡ್ತಾರೆ. ಆನೆಗಳು ಈ ತರ ಕೆಲವೊಂದು ಮರದ ಸ್ಕಿನ್ನು, ಕೆಲವೊಂದು ಮರದ ಸ್ಟೆಮ್ಗಳು, ಆಮೇಲೆ ಕೆಲವೊಂದು ಮರದ ಲೀವ್ಸು, ಮೇನ್ಲಿ ಬ್ಯಾಂಬೂ ಆ ಥರ ತಿನ್ನತ್ತೆ. ಆಮೇಲೆ ಈ ಮರದಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಈ ಮರಾಠಿ ಮಗ್ಗು ಅಂತ ಸ್ಪೈಸಸ್ ಯೂಸ್ ಮಾಡ್ತಾರೆ, ಅದು ಈ ಮರದ ಹೆಸರು. ಕನ್ನಡದಲ್ಲಿ ಬೂರ್ಗ. ನಾವು ನೇಚರ್ ವಾಕ್ ಹೋಗಿದ್ದು ಅರೌಂಡ್ 5 PM ಅನ್ಸುತ್ತೆ. 6:15ಗೆಲ್ಲ ನಾವು ಮತ್ತೆ ಗೋಲ್ಘರ್ ಹತ್ರ ಬಂದ್ವಿ. ಗೋಲ್ಘರ್ ಹತ್ರ ಬರೋ ಅಷ್ಟರಲ್ಲಿ ಆಗಲೇ ಸ್ನ್ಯಾಕ್ಸ್ ರೆಡಿ ಇತ್ತು, ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಬಜ್ಜಿ, ಕಾಫಿ ಹೀಗಿತ್ತು. ಸ್ನ್ಯಾಕ್ಸು ಕಾಫಿ ಜೊತೆಗೇನೆ ನಮಗೆ ವೈಲ್ಡ್ ಲೈಫ್ ಫಿಲ್ಮ್ ಶೋ ಕೂಡ ಇತ್ತು. ಅದು ಆಲ್ಮೋಸ್ಟ್ 45 minutes to 1 hour ಏನೋ ಇತ್ತು. ಆಫ್ಟರ್ ಮೂವಿ ನಮ್ಮ ಐಟ್ನರಿಲಿ ಇದ್ದ ಹಾಗೆ ಕ್ಯಾಂಪ್ ಫೈರ್ ಕೂಡ ಹಾಕಿದ್ರು ನೆಕ್ಸ್ಟ್ ಟು ದಟ್ ಗೋಲ್ಘರ್ ಏರಿಯಾ. ಕ್ಯಾಂಪ್ ಫೈರ್ ವಾಸ್ ವೆರಿ ಸೈಲೆಂಟ್, ನೋ ಮ್ಯೂಸಿಕ್ ಆರ್ ಪಾರ್ಟಿ ಕೈಂಡ್ ಆಫ್ ಸೆಲೆಬ್ರೇಷನ್. ಲೌಡ್ ಮ್ಯೂಸಿಕ್ ಅಂತೂ ಅಲೋ ಇರಲಿಲ್ಲ, ಯಾಕಂದ್ರೆ ಅದು ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾ ಇದ್ರು. ಕ್ಯಾಂಪ್ ಫೈರ್ ಟೈಮಲ್ಲಿ ವೆಜ್ ಸೂಪ್ ಕೂಡ ಕೊಟ್ಟರು ಎಲ್ಲರಿಗೂ. ಆಫ್ಟರ್ ಕ್ಯಾಂಪ್ ಫೈರ್ ಡಿನ್ನರ್ ಅರೌಂಡ್ 8:30ಗೆ ರೆಡಿ ಇತ್ತು. ಸೊ ದೇರ್ ವಿ ಹ್ಯಾಡ್ ಫುಲ್ಕಾ, 2 types ಆಫ್ ಕರೀಸ್ ಆ್ಯಂಡ್ ರೈಸ್ ಐಟಮ್ಸ್. ಡೆಸರ್ಟ್ಗೆ ಜಾಮೂನ್ ಇತ್ತು. ಆಲ್ಸೋ ಫಾರ್ ನಾನ್ ವೆಜಿಟೇರಿಯನ್ಸ್ ದೇ ಹ್ಯಾಡ್ ಚಿಕನ್ ಕರಿ. ಊಟ ಎಲ್ಲ ಚೆನ್ನಾಗಿತ್ತು, ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವಿದ್ದಿದ್ದು ಅಲಾರ್ಮ್ಗೆ, ಫೋನ್ನಲ್ಲಿ ಇಡೋ ಅಲಾರ್ಮ್ ಅಲ್ಲ. ಬರ್ಡ್ ಸೌಂಡ್, ಮರಗಳಿಂದ ಬರುವ ಬ್ರೀಸ್, ಫಾರೆಸ್ಟ್ನ ಶಬ್ದ, ಅದೇ ನಮ್ಮ ಮಾರ್ನಿಂಗ್ ಅಲಾರಾಮ್ ಆಗಿತ್ತು.
ಬೆಳಗ್ಗೆ ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಡಾರ್ಮಿಟರಿ ಬಿಟ್ಟು ಆಚೆ ಬಂದ್ವಿ. ಅಲ್ಲಿ ಹಾಟ್ ಕಾಫಿ ಟೀ ಎಲ್ಲ ರೆಡಿ ಇತ್ತು 6:30ಗೆಲ್ಲ. ಫಾರೆಸ್ಟ್ನ ಕಾಮ್ನೆಸ್ ಎಂಜಾಯ್ ಮಾಡೋದೇ ಒಂದು ಖುಷಿ. ನಾವು ನೆನ್ನೆ ಹೋಗಿದ್ದು ಈವ್ನಿಂಗ್ ನೇಚರ್ ವಾಕ್ ಥರಾನೇ, ಮಾರ್ನಿಂಗ್ ಕೂಡ ಟ್ರೆಕ್ ಇರುತ್ತೆ, ಆದರೆ ಅದು ಸ್ವಲ್ಪ ಡೆನ್ಸ್ ಫಾರೆಸ್ಟ್ ಒಳಗಡೆ ಇರುತ್ತೆ ಅಂತ ಹೇಳಿದರು. ಆದರೆ ನಮ್ಮೆಲ್ಲರ ಇಂಟ್ರೆಸ್ಟ್ ಮತ್ತು ಫೋಕಸ್ ಬೇರೆ ಕಡೆನೇ ಇತ್ತು. 8ರಿಂದ 8:30 ಬೆಳಿಗ್ಗೆ ಆನೆಗಳೆಲ್ಲ ಇದೇ ಏರಿಯಾಯಿಂದ ಪಾಸ್ ಆಗೋದು ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಅದರಿಂದ ನಾವು ಟ್ರೆಕ್ ಬದಲು ಆನೆಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟು ಹತ್ರದಿಂದ ಆನೆಗಳನ್ನ ನೋಡೋಕ್ಕೆ ಖುಷಿನೇ ಬೇರೆ. ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನಾವೆಲ್ಲ ಅಲ್ಲಿ ವೇಟ್ ಮಾಡ್ತಿದ್ದಾಗ್ಲೇ ಆನೆ ಎಂಟರ್ ಆಯಿತು. ಅದನ್ನ ನೋಡಿ ತುಂಬಾನೇ ಖುಷಿ ಆಯಿತು. ಸೊ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಇಷ್ಟೆಲ್ಲ ಆಪ್ಷನ್ಸ್ ಇತ್ತು, ನೀವೇ ನೋಡಿ. ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮನ್ನ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ, ಬಟ್ ನಾವು JLR ಅಲ್ಲಿ ಸ್ಟೇ ಮಾಡಿದ್ರಿಂದ ನಮಗೆ ಎಂಟ್ರಿ ಟಿಕೆಟ್ ಇರಲಿಲ್ಲ. ಬಟ್ ಎಲಿಫೆಂಟ್ ಬಾತಿಂಗ್ ಅಂತ ಇರುತ್ತೆ, ಎಲಿಫೆಂಟ್ ಬಾತ್ ಮಾಡಿಸ್ಬೇಕಂದ್ರೆ ಸೊ ಪರ್ ಪರ್ಸನ್ 100 rupees ಚಾರ್ಜ್ ಆಗುತ್ತೆ. ಅಷ್ಟು ದೊಡ್ಡ ದೊಡ್ಡ ಆನೆಗಳ ಮಧ್ಯೆ ನಾವು ಮನುಷ್ಯರು ಹೋಗಿ ಯಾವುದೇ ಭಯ ಇಲ್ಲದೆ ಆನೆಗೆ ಸ್ನಾನ ಮಾಡಿಸ್ತೀವಲ್ಲ, ಅದಕ್ಕೆ ಏನು ಭಯ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಕ್ರೆಬೈಲು ಆನೆ ಶಿಬಿರದಲ್ಲಿ ಬೆಳಿಗ್ಗೆ 8:30 ಇಂದ 11:30ವರೆಗೂ
ಮಾತ್ರ ವೀಕ್ಷಿಸಲು ಅವಕಾಶ ಇರುತ್ತದೆ. ಕೆಲವೊಬ್ರು 7 ಗಂಟೆಗೆ ಬಂದು ಕಾಯ್ಕೊಂಡು ನಿಂತಿರ್ತಾರೆ ಇದನ್ನ ನೋಡೋಕ್ಕೋಸ್ಕರನೇ. ಆದರೆ ಅದು ಟಿಕೆಟ್ ಕೌಂಟರ್ ಓಪನ್ ಆಗೋದೆ 8:30ಗೆ. ಬಟ್ ಆಫ್ಟರ್ 11:30 ಏನು ಮಾಡ್ತಾರೆ ಅಂತ ನಾನು ಒಬ್ರನ್ನ ಕೇಳಿದ್ದಕ್ಕೆ ಅವ್ರು ಮತ್ತೆ ಆನೆಗಳನ್ನ ಕಾಡಿಗೆ ಬಿಡ್ತೀವಿ ಅಂತ ಹೇಳಿದ್ರು. ಇದಾದ್ಮೇಲೆ ನಾವು ಚೆಕ್ಔಟ್ ಮಾಡಿ ಮನೆ ಕಡೆ ಹೊರಟ್ವಿ. ಆನ್ ದ ವೇ ಬರ್ತಾ ನಾವು ಚಿತ್ರದುರ್ಗದಲ್ಲಿರುವಂಥ ಮುರುಘಾ ಮಠಕ್ಕೆ ಭೇಟಿ ಕೊಟ್ವಿ. ನಾವು ಆ್ಯಕ್ಚುಲಿ ಮುರುಘಾ ವನ ಅಂತ ಇದೆ ಅದರಲ್ಲೇ. ಅಲ್ಲಿ ತುಂಬ ಚೆನ್ನಾಗಿರೋ ಸ್ಕಲ್ಪ್ಚರ್ಸು ಎಲ್ಲ ಮಾಡಿದ್ದಾರೆ, ಲೈಕ್ ಲೈವ್ಲಿ ಆಗಿರುತ್ತೆ. ಅದನ್ನು ನೋಡೋಣ ಅಂತ ಹೋಗಿದ್ದು, ಬಟ್ ಟೈಮ್ ಸಾಲಿಲ್ಲ. ಜಸ್ಟ್ ಮುರುಘಾ ಮಠಕ್ಕೆ ಹೋಗಿ ಊಟ ಮಾಡಿಕೊಂಡು ದೆನ್ ಅಗೇನ್ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ನಾವು ಜಂಗಲ್ ಲಾಡ್ಜಸ್ನ 11 AM ಚೆಕ್ಔಟ್ ಮಾಡಿ ಮನೆಗೆ ಬರೋಷ್ಟರಲ್ಲಾಗಲೇ 8 ಗಂಟೆ ಆಗಿತ್ತು ರಾತ್ರಿ. ಸೊ ಇಷ್ಟ ಆಗಿತ್ತು ನಮ್ಮ JLR ಸಕ್ರೆಬೈಲ್ ಎಕ್ಸ್ಪೀರಿಯನ್ಸ್. ಓವರಾಲ್ ಇಟ್ ವಾಸ್ ನಾಟ್ ಟೂ ಗುಡ್, ನಾಟ್ ಟೂ ಬ್ಯಾಡ್, ಓಕೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.